ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಅರ್ಜಿಗಳ ವಿಚಾರಣೆ. ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕೇಸಿನ ವಾದದ ಲಿಖಿತ ಸಾರಾಂಶ ನೀಡುವಂತೆ ವಕೀಲರಿಗೆ ಜಡ್ಜ್ ಸೂಚನೆ ಕೊಟ್ಟರು. ದರ್ಶನ್ ಗ್ಯಾಂಗ್ ಜಾಮೀನು ಅರ್ಜಿಗಳ ವಿಚಾರಣೆ ನಡೀತಾ ಇದೆ. ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಈ ಕೇಸ್ನ ವಾದವನ್ನ ಲಿಖಿತ ರೂಪದಲ್ಲಿರುವಂತದ್ದನ್ನ ಅರ್ಜಿಯನ್ನ ಕೊಡುವಂತೆ ಜಡ್ಜ್ ಹೇಳ್ತಾರೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ಕಡೆಯಿಂದ ಈಗ ವಾದ ಮಂಡನೆ ಆಗ್ತಾ ಇದೆ. ವಕೀಲರಿಗೆ ಜಡ್ಜ್ ಸೂಚನೆ ಕೊಟ್ಟಿರೋದು. ದರ್ಶನ್ ಮಧ್ಯಂತರ ಜಾಮೀನು ವಿಚಾರ. ತಕ್ಷಣ ಆಪರೇಷನ್ಗಾಗಿ ಜಾಮೀನನ್ನ ಪಡೆಯಲಾಗಿದೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರಿಂದ ವಾದ ಮಂಡನೆ ಆಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಅರ್ಜಿಗಳ ವಿಚಾರಣೆ ಮುಂದುವರಿತಾ ಇದೆ. ಇವತ್ತಿಗೆ ಮುಂದೂಡಿಕೆ ಆಗಿತ್ತು, ಮತ್ತೆ ವಿಚಾರಣೆ ನಡೀತಾ ಇದೆ. ಈಗ ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ಕಡೆಯಿಂದ ವಾದ. ದರ್ಶನ್ ತೆಗೆದುಕೊಂಡಿರುವಂತಹ ಮಧ್ಯಂತರ ಜಾಮೀನು ವಿಚಾರವನ್ನ ಪ್ರಸ್ತಾಪ ಮಾಡಿಸ್ತಾ ಇದ್ದ. ತಕ್ಷಣಕ್ಕೆ ಆಪರೇಷನ್ಗಾಗಿ ಜಾಮೀನನ್ನ ಪಡೆಯಲಾಗಿದೆ. ನವೆಂಬರ್ 6 ಮತ್ತು 21ಕ್ಕೆ 2 ಮೆಡಿಕಲ್ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಅವರ ಹೆಲ್ತ್ಗೆ ಸಂಬಂಧಪಟ್ಟಂಗೆ ನವೆಂಬರ್ 6 ಮತ್ತು 21ನೇ ತಾರೀಕು 2 ಮೆಡಿಕಲ್ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಎಸ್ಪಿಪಿ ಪ್ರಸನ್ನಕುಮಾರ್ ವಾದ. ಈಗಾಗಲೇ ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆ ಸೇರಿಕೊಂಡಿರುವಂತದ್ದು. ಕೆಂಗೇರಿಯ ಬಳಿ ಇರುವಂತಹ ಬಿಜೆಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಫಿಸಿಯೋಥೆರಪಿ ಮೂಲಕವಾಗಿ ದರ್ಶನ್ ಚಿಕಿತ್ಸೆ ಆಗ್ತಾ ಇರೋದು. ಆ ವಿಚಾರವನ್ನ ಮಧ್ಯಂತರ ಜಾಮೀನು ವಿಚಾರವನ್ನ ಪ್ರಸ್ತಾಪ ಮಾಡಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮುಂದುವರಿಸ್ತಾ ಇದ್ದ. ತಕ್ಷಣಕ್ಕೆ ಆಪರೇಷನ್ ಆಗಬೇಕು, ಆ ವಿಚಾರವನ್ನ ಮುಂದಿಟ್ಟು ಜಾಮೀನನ್ನ ಪಡೆಯಲಾಗಿದೆ. ಈ ಸಂಬಂಧಪಟ್ಟಂಗೆ ನವೆಂಬರ್ 6 ಮತ್ತು 21ನೇ ತಾರೀಕಿಗೆ 2 ಮೆಡಿಕಲ್ ರಿಪೋರ್ಟ್ ಸಲ್ಲಿಸಲಾಗಿದೆ. ಚಿಕಿತ್ಸೆ ಪಡೆದಿದ್ರೆ ಪಾರ್ಶ್ವವಾಯು ಆಗುತ್ತೆ ಅಂತ ಹೇಳಿತ್ತು. ಆ ರೀತಿಯಾದಂತ ಮೆಡಿಕಲ್ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಚಿಕಿತ್ಸೆ ಪಡೆಯದಿದ್ರೆ ಪಾರ್ಶ್ವವಾಯು ಆಗುತ್ತೆ ಅಂತ ಹೇಳಿದ್ರು. ದರ್ಶನ್ ಹೆಲ್ತ್ ಕಂಡೀಷನ್ಗೆ ಸಂಬಂಧಪಟ್ಟಂಗೆ ನವೆಂಬರ್ 6 ಮತ್ತು 21ನೇ ತಾರೀಕಿಗೆ 2 ಮೆಡಿಕಲ್ ರಿಪೋರ್ಟ್ಗಳನ್ನು ಸಲ್ಲಿಕೆ ಮಾಡಲಾಗಿದೆ. ಆ ಮೆಡಿಕಲ್ ರಿಪೋರ್ಟ್ಗಳಲ್ಲಿ ತಕ್ಷಣಕ್ಕೆ ಆಪರೇಷನ್ ಮಾಡಿಲ್ಲ ಅಂದ್ರೆ, ತಕ್ಷಣಕ್ಕೆ ಚಿಕಿತ್ಸೆ ಪಡಿಲಿಲ್ಲ ಅಂದ್ರೆ ಪಾರ್ಶ್ವವಾಯು ಆಗುತ್ತೆ ಅಂತ ರಿಪೋರ್ಟ್ ಕೊಡಲಾಗಿತ್ತು. ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಮೊದಲಿಗೆ ದರ್ಶನ್ ಪರವಾಗಿ ಸಿವಿ ನಾಗೇಶ್ ಪ್ರಬಲವಾಗಿ ವಾದ ಮಂಡಿಸಿದ್ರು. ವಾದದ ನಂತರದಲ್ಲಿ ಈಗ ಪ್ರತಿವಾದ ಮುಂದುವರಿತಾ ಇದೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ಕಡೆಯಿಂದ. ಆರಂಭದಲ್ಲೇನೆ ದರ್ಶನ್ನ ಮಧ್ಯಂತರ ಜಾಮೀನು ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ದರ್ಶನ್ನನ್ನ ಸರ್ಜರಿಗೆ ಸಿದ್ಧ ಮಾಡಲಾಗ್ತಿದೆ ಎಂದಿದ್ರು. ಅದಾದ ನಂತರ 20 ದಿನಗಳ ಕಾಲ ತಯಾರಿ ಮಾಡ್ತಾನೆ ಇದ್ದಾರೆ. ಬಿಪಿ ಸಮಸ್ಯೆಯಿಂದ ಸರ್ಜರಿ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸಿವಿ ನಾಗೇಶ್ ಅವರು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆ ಕೇಳಿದ್ರು, ಏನಾಯ್ತು ಮಧ್ಯಂತರ ಜಾಮೀನು, ಅದರ ಸ್ಟೇಟಸ್ ಏನಾಗಿದೆ ಅಂತ. ಆಗ ಸಿವಿ ನಾಗೇಶ್ ಉತ್ತರ ಕೊಟ್ಟಿದ್ರು ಕೋರ್ಟ್ಗೆ. ಜಡ್ಜ್ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರು, ಬಿಪಿ ವೇರಿಯೇಷನ್ ಇದೆ, ಸಮಸ್ಯೆ ಇದೆ, ಹಾಗಾಗಿ ಸರ್ಜರಿ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.